ಎಲ್ಲರಿಗೂ ನಂಬರ್ 1 ಚಾನಲ್ ನೋಡಕತ್ತಿರಿಲ್ಲ, ನೋಡೋಕ್ಕಿಂತ ಮೊದಲ ಲೈಕ್ ಮಾಡಿರಿ, ನೋಡಿದ ಮೇಲೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಯೂಟ್ಯೂಬ್ದಾಗ ಏನು ಸುದ್ದಿ ತೊಗೊಂಬಂದಾನ ಅಂತ ನಿಮಗೆ ಭಾಳ ಕುತೂಹಲದಿಂದ ನೋಡ್ತಿರ್ತಾರಲ್ಲ ನೀವು. ಜವಾರಿ ಭಾಷೆದಾಗ ಭಾಳ ಪಸಂದು ಮಾಡಕತ್ತೀರಿ. ಅದ್ರ ಸಲುವಾಗಿ ಚಿಕ್ಕೋಡಿ ಮೀಶಿ ಮಾವು ಪಟ್ನ ಗೊತ್ತಾಗಿರ್ಬೇಕಿರಲ್ಲ ಮೀಶಿ ಮಾವು ಯಾರು ಅನ್ನೋದು. 1988ರಾಗ MLC ಇದ್ರಿ ಅಜ್ಜ ಮೀಶಿ ಮಾವು. ಈ MP ಸಹಿತ ಆಗಿದ್ರೆ, ಕರ್ನಾಟಕ ರಾಜ್ಯದ ಮಂತ್ರಿ ಆಗಿದ್ರೆ, ಈ MLAನೂ ಸತತ ಸೋಲಿಲ್ಲದ ಸರ್ದಾರ. ಇಂಥ ವ್ಯಕ್ತಿ ಈಗ ಹಿರಿಯ ಸ್ಥಾನಮಾನ ಹೊಂದಿ ಈ MLC ಸ್ಥಾನಕ್ಕೆ ಕಾಂಗ್ರೆಸ್ದಾಗ ಅರ್ಜಿ ಕೊಟ್ಟಾರ್ರಿ. ಅರ್ಜಿ ಕೊಟ್ರಂದ್ರೆ ಟಿಕೆಟ್ ಕೊಡ್ತಾರೆ ಗ್ಯಾರಂಟಿ ರೀ, ಮತ್ತು ಆರಿಸಿ ಬರ್ದು ಗ್ಯಾರಂಟಿ ಏನಿರಲ್ಲ. ಯಾಕೆ ಹೇಳ್ರಿ? ಅಜಾತ ಶತ್ರು, ಯಾರ ಜೊತೆ ಕೆಡಕಿಲ್ಲ, ಯಾರ ಜೊತೆ ವೈರತ್ತಿಲ್ಲ, ಏನೂ ಇಲ್ಲ. ತೋಳೇರಿಸಿ ವಿಧಾನಸೌಧಕ್ಕೆ ಹೊಂಟ್ರೆ ನೋಡ್ಬೇಕು ಗಮ್ಮತ್ತು. ಪ್ರಕಾಶ್ ಹುಕ್ಕೇರಿ ಸಾಹೇಬ್ರ ಬಗ್ಗೆ ಹೇಳಕ್ಕೆ ಬಂದನ. ಪ್ರಕಾಶ್ ಹುಕ್ಕೇರಿ ಹಿರಿಯ ರಾಜಕಾರಣಿ, ಅವ್ರ ಮಗ ಚಿಕ್ಕೋಡಿ ಈ MLA ಅದಾರ ಗಣೇಶ್ ಹುಕ್ಕೇರಿ. ಯಾರ ಜೊತೆನೂ ವೈಷಮ್ಯ ಬೆಳ್ಕೊಳ್ಳೋಂಥ ರಾಜಕಾರಣಿಗಳ ಈ MLC ಟಿಕೆಟ್ ಸಲುವಾಗಿ ಕಾಂಗ್ರೆಸ್ದಿಂದ ಅರ್ಜಿ ಸಲ್ಚಾರ. ಅವ್ರ ಹಿಂದಿಂದ ಯಾರು ಸಲ್ಚಾರ್ರಿ? ಮತ್ತು ವೀರಕುಮಾರ್ ಪಾಟೀಲ್ ಮಾಜಿ ಮಂತ್ರಿ ಅವರು ಸಲ್ಚಾರಿ ಕಾಂಗ್ರೆಸ್ದಿಂದ ಕೊಡ್ರಿ ಅಂತೇಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಅವರು ಸಲ್ಚಾರ್ರಿ. ಆದ್ರೆ ಅವ್ರು ಏನು ಹೇಳ್ತಾರೆ ಗೊತ್ತೈತನ್ರಿ? ಬೆಳಗಾವಿ ಜಿಲ್ಲಾ ಕರ್ನಾಟಕ KPCC ಕಾರ್ಯಾಧ್ಯಕ್ಷರು ಏನು ಹೇಳ್ತಾರ ಅದ್ರ ಪ್ರಕಾರ ನಾವು ನಡೆಯವ್ರು. ಅವ್ರು ಎಸ್ ಅಂದ್ರೆ ನಾವು ಚುನಾವಣೆ ಸ್ಪರ್ಧೆ ಮಾಡೋರು. ಪಕ್ಷೇತರಾಗಿ ಮತ್ತೊಂದು ಗುಡುಗೆ ಎಬ್ಸ್ಯಾರ್ರಿ ಈಗ ಲಕ್ಕನ ಜಾರಕಿಹೊಳಿ. ಬೆಳಗಾವಿ ಜಿಲ್ಲಾದಾಗ ಮತ್ತು ದಿಕ್ಕೆಲ್ಲಾರ ಕಣ್ಣು ಈಗ ಲಕ್ಕನ ಜಾರಕಿಹೊಳಿ ಹೊಂಟೈತ್ರಿ. ಏನು ಮಾಡಕತ್ತಾರ್ರಿ? ಪಕ್ಷೇತರನೆತ್ತ ನಾವು ಚುನಾವಣೆ ಮಾಡೋರು ನೋಡ್ರಿ. ಈಗ ಕವಟಿಗೆ ಮಟ್ಟಂತೂ, ಯಾಕಂದ್ರೆ ಪ್ರತಿ ಗ್ರಾಮ ಪಂಚಾಯತಿ ಟಚ್ ಇದ್ದಂಥ ಮಹಾಂತೇಶ್ ಕವಟಿಗೆ ಮಠ ಯಾವಾಗಲೂ ಅಭಿವೃದ್ಧಿ ಹರಿಕಾರ. ಈ ಎರಡು ಮಾತಿಲ್ರ ಇದ್ರಾಗ. ಯಾಕಂದ್ರೆ ಮಹಾಂತೇಶ್ ಕವಟಿಗೆ ನೋಡ್ರಿ, ಕವಟಿಗೆ ಮಠ ಖಾನಾಪುರದಿಂದ ಹಿಡ್ದು ಅಥಣಿವರೆಗೆ ಎಲ್ಲೆಲ್ಲಿ ಗ್ರಾಮ ಪಂಚಾಯತಿ ಇದಾವು ಬೈಪಾಟ್ ಹೇಳ್ತಾರೆ ಅವ್ರು. ಈ ಪಂಚಾಯತಿಯಾಗ ಇಂಥ ಮೆಂಬರ್ ಇಂಥ ಅಧ್ಯಕ್ಷ ಅದಾರ ಅಂತೇಳಿ ಪ್ರತಿಯೊಂದು ಅವರು ಶುಭಾಶಯ ಪತ್ರ ಬರತ್ತವ್ರೆ. ಮತ್ತು ಪ್ರತಿ ಗ್ರಾಮ ಪಂಚಾಯತಿಗೆ ಹೋಗಿ ಸುಖ ದುಃಖ ಕೇಳ್ತಾರೆ. ಯಾಕೆ ಕೇಳ್ತಾರೆ ಗೊತ್ತಿದ್ರೆ ಆ ಗ್ರಾಮ ಪಂಚಾಯತಿ ಸದಸ್ಯರನ್ನ ಓಟ್ ಹಾಕಾರಲ್ಲ. ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಓಟ್ ಹಾಕಿದ ಮೇಲೆ ಜಿಲ್ಲಾ ಪರಿಷತ್, ತಾಲೂಕ್ ಪಂಚಾಯತಿ, ಮುನ್ಸಿಪಾಲ್ಟಿ ಇಂಥ ಸದಸ್ಯರು ಆರಿಸಿ ತರ್ತಾರೆ ಇವ್ರನ್ನ. ಈ ಸ್ಥಳೀಯ ಸಂಘ ಸಂಸ್ಥೆಗಳಿಂದ ಆರಿಸಿ ಬಂದವ್ರು ಇವರು, ಸ್ಥಳೀಯ ಸಂಸ್ಥೆಗಳ ಮೆಂಬರ್ಗಳಿಂದ. ಅದರ ಸಲುವಾಗಿ ಮಹಾಂತೇಶ್ ಕವಟಿಗೆ ಮಟ್ಟು ಸಹಿತ ಆರಿಸಿ ಬರೋದು ಗ್ಯಾರಂಟಿ ರೀ. ಯಾಕಂದ್ರೆ ಅವ್ರನ್ನೂ ಸೋಲ್ಸೋದು ಜನ, ಯಾಕಂದ್ರೆ ಅಭಿವೃದ್ಧಿ ಹರಿಕಾರಲ್ಲ. ಈಗ ಇದ್ರಾಗ ಮತ್ತೊಂದು ದೊಡ್ಡ ಸಮಸ್ಯೆ ಏನಾಗೈತೆ ಅಂದ್ರೆ, ಲಕ್ಕನ ಜಾರಕಿಹೊಳಿ ಪಕ್ಷೇತರ ಅಭ್ಯರ್ಥಿಯಾಗಿ ಏನಾರ ಕಣಕ್ಕೆ ಇಳಿದ್ರೆ ಇನ್ನು ಬೆಳಗಾವಿ ಜಿಲ್ಲಾ ರಾಜಕಾರಣಿ ತಿರು ಆಗಿಬಿಡ್ತೈತೆ ರೀ. ಪ್ರಕಾಶ್ ಹುಕ್ಕೇರಿ ಅದಾರ, ಚಂದ್ರರಾಜ್ ಹಟ್ಟಿಹೊಳಿ ಅದಾರ, ಮಹಾಂತೇಶ್ ಕವಟಿಗೆ ಮಠ, ವೀರಕುಮಾರ್ ಪಾಟೀಲ್ ಮೈ ಬಿ ಪುರಾಣ ಖಿಲಾಡಿ ಅಂತ ಹೇಳ್ಯಾರ ನಮಗೆ ಅವ್ರು. ಇನ್ನು ನೋಡ್ಬೇಕ್ರಿಪ್ಪ ಕಾಂಗ್ರೆಸ್ದವ್ರು ಏನು ತೀರ್ಮಾನ ತೊಗೋತಾರೆ, BJP ಅವ್ರು ಏನು ತೀರ್ಮಾನ ತೊಗೋತಾರೆ. ಆದರೂ ಸಹಿತ ಇನ್ನು ಹಿರಿಯ ಸದಸ್ಯ ಪ್ರಕಾಶ್ ಹುಕ್ಕೇರಿಗೆ ಟಿಕೆಟ್ ಕೊಟ್ರೆ, ಯಾಕಂದ್ರೆ ಅದು ಚಿಂತನ ಮಂಥನ ಹಿರಿಯರ ಚಾವಡಿ ರೀ. ವಿಧಾನ ಪರಿಷತ್ ಯಾವಾಗಲೂ ಅಲ್ಲಿ ಹಿರಿಯರು ಇರ್ತಾರೆ, ಬುದ್ಧಿಜೀವಿಗಳು ಇರ್ತಾರೆ, ಶಾಣ್ಯ ಮಂದಿ ಇರ್ತಾರೆ. ಅದರ ಸಲುವಾಗಿ ಆ ವಿಧಾನ ಪರಿಷತ್ತಕ್ಕೆ ಯೋಗ್ಯ ಅಭ್ಯರ್ಥಿ ಅಲ್ಲಿ ಕುತ್ಕೊಳ್ಳೋಕೆ ಪ್ರಕಾಶ್ ಹುಕ್ಕೇರಿ ಅನ್ನೋದರಲ್ಲಿ ಈ ಎರಡು ಮಾತಿಲ್ಲ. ಅದ್ರ ಸಲುವಾಗಿ ಕಾದು ನೋಡೋಣ್ರಿ ಏನೇನು ಆಕೈತೆ ಅನ್ನೋದ. ಕರ್ನಾಟಕ ರಾಜ್ಯದಾಗ ಯಾವ ತಿರುಮುರು ಆಕೈತೋ, ಮತ್ತು ಬೆಳಗಾವಿ ಜಿಲ್ಲಾದಾಗ ತಾಸಿಗೆ ಏನೇನು ಬದಲಾಕೈತೋ ಗೊತ್ತಾಗಲಿಲ್ಲ. ಅದರ ಸಲುವಾಗಿ ಈ ಸುದ್ದಿ ಹೇಳಕ್ಕೆ ಬಂದನ. ಮತ್ತೆ ಬೇರೆ ಸುದ್ದಿ ಹಂಗೆ ಬರ್ತಾನೆ. ಆ ಸುದ್ದಿ ನೋಡೋಕ್ಕಿಂತ ಮೊದಲು ಪ್ರಕಾಶ್ ಹುಕ್ಕೇರಿ ಮಾವ ಮೀಶಿ ಮಾವ ಒಂದು ಲೈಕ್ ಕೊಡ್ರಲ್ಲ. ಮಹಾಂತೇಶ್ ಕವಟಿಗೆ ಮಠಕ್ಕೆ ಲೈಕ್ ಕೊಡ್ಬೇಕ್ರಿ, ಕಮೆಂಟ್ ಬಾಕ್ಸ್ನಾಗ ತಿಳಿಸ್ಬೇಕು. ವೀರಕುಮಾರ್ ಬಗ್ಗೆ ಏನು ಅಭಿಪ್ರಾಯ ತಿಳಿಸ್ರಿ. ಲಕ್ಕನ್ ಜಾರಕಿಹೊಳಿ ಸ್ವತಂತ್ರ ನಿತ್ರ ನಿಮ್ಮ ಅಭಿಪ್ರಾಯ ಏನೈತೆ ತಿಳಿಸ್ರಿ. ಇವೆಲ್ಲ ಘಟಾನುಘಟಿಗಳು ವಿಧಾನ ಪರಿಷತ್ಗೆ ಹೋಗಕ್ಕೆ ತಯಾರಿ ಮಾಡ್ಯಾರ್ರಿ. ಇನ್ನು ಓಟ್ ಹಾಕವ್ರ ಗ್ರಾಮ ಪಂಚಾಯತಿ ಸದಸ್ಯರ, ಸ್ಥಳೀಯ ಸಂಸ್ಥೆದವ್ರ, ಅವ್ರು ಏನು ತೀರ್ಮಾನ ತೊಗೋತಾರೆ ದೇವರಿಗೆ ಬಲ್ಲ. ಯಾರನ್ನ ಆರಿಸಿ ಕಳಿಸ್ಬೇಕು, ಯಾರ ಕೊರಳಿಗೆ ಹೂವಿನ ಮಾಲೆ ಹಾಕಬೇಕು, ತೀರ್ಮಾನ ನಿಮ್ಮದು, ಸುದ್ದಿ ಹೇಳೋದು ನಮ್ಮದು. ಮತ್ತು ಬೇರೆ ಸುದ್ದಿ ಹಂಗೆ ಬರ್ತಾನ್ರಿಪ್ಪ. ಶೇರ್ ಮಾಡ್ರಿಪ್ಪ. ನಮಸ್ಕಾರ.